ಒಳ್ಳೆ ಟೆರ್ರಿಸ್ಟ್ ಥರ ಥ್ಯಾಂಕ್ ಯು. ಸುತ್ತಮುತ್ತ ಫುಲ್ಲು ಹಿಲ್ ಸ್ಟೇಷನ್ ಸ್ನೇಹಿತರೆ. ನೋಡಿ ಇದೆಲ್ಲ ಐ ಥಿಂಕ್ ಸ್ಟೀಲ್ ಎಕ್ಸ್ಟ್ರಾಕ್ಷನೋ ಇಲ್ಲ ಗೋಲ್ಡ್ ಎಕ್ಸ್ಟ್ರಾಕ್ಷನೋ ಮಾಡ್ತಿರ್ತಾರೆ. ಹಿಡ್ಕೊಂಡ್ರು 1000 ರೂಪಾಯಿ ಕಟ್ಟೋವರೆಗೂ ಬಿಟ್ಟಿಲ್ಲ ಬ್ರೋ. ಒಂಥರ ವ್ಯೂ ದೂರದಿಂದ ನೋಡೋದಕ್ಕೆ ಸಕ್ಕದಾಗಿ ಕಾಣುತ್ತೆ. ಚಿಕ್ಕವಾಗೆಲ್ಲ ಹಂಗೆ ಕರಿತಿದ್ದು, ರೈಲ್ವೆ ಸ್ಟೇಷನ್ ಅಂತ ಕರಿಯಕ್ಕೆ ಬರ್ದಿರಾ ಜನರೆಲ್ಲ ರೋಡ್ ಮೇಲೇ ಅವರೇ ಇಟ್ರೋ ಇವನು ಲಿಪ್ ಲಾಕ್ ಮಾಡ್ಬೇಕಂತೂ ಬೇಬಿ ನಿನ್ನ ಗಾಡಿನ ಅಂತ ಇವನು ಬೈತಿದ್ದ. ಓಹೋ ಏನು ಕ್ರೇಜಿ ಆಗಿದೆ ಸ್ನೇಹಿತರೆ. ಅಬ್ಬಬ್ಬಬ್ಬಬ್ಬಬ್ಬ ಒಂಥರ ಲವ್ ಆಗ್ತಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ನೂ ಒಂದು ವಿಡಿಯೋಗೆ ಸ್ವಾಗತ. ಸೊ ನೋಡೋ ಹಂಗಿದ್ರೆ ನಮ್ಮ ಗಾಡಿ ಎಲ್ಲ ಮಿಂಚ್ತಾ ಇದ್ದಾವೆ. ಏನಕ್ಕೆ ಮಿಂಚ್ತಿದ್ದಾವೆ ಅಂತ ಕೇಳಿ, ಸೊ ಹೋಟ್ಲ್ ಐನಾಪುರ ಅವರು ಗೌತಮ್ ನಾಯ್ಡು ಅವ್ರನ್ನ ಎಲ್ಲರನ್ನೂ ಸ್ವಾಗತಿಸಿ ಬಂದು ಹೂಲಾರ ಹಾಕಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ನೋಡಿ ಸ್ನೇಹಿತರೆ. ಏನು ನಡೀತಾ ಇದೆ ಗೌತಮ್ ನಾಯ್ಡುಗೆ ಹೋಗಿ ನಾನೆಂದಕ್ಕೆ ಬ್ರದರ್ ಒಳ್ಳೆ ಟೆರ್ರಿಸ್ಟ್ ಥರ ಥ್ಯಾಂಕ್ ಯು. ಇವಾಗ ನಾವು ಮತ್ತೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಎಲ್ಲಿಗೆ? ನಮ್ಮ ಹಂಪಿ ಕಡೆಗೆ, ಹಂಪಿ ಲೊಕೇಶನ್. ಸೊ ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ ನಡೀತಿದೆ. ಆನ್ ದ ವೇ ಟು ಹಂಪಿ ಬಂದರೆ ಹೋಟೆಲ್ ಐನಾಪುರ. ನಿಮಗೆ ಗೊತ್ತು, ಗುಡ್ ರೆಸ್ಪೆಕ್ಟ್, ಗುಡ್ ಫುಡ್, ಗುಡ್ ಎವ್ರಿಥಿಂಗ್. ಎಲ್ಲರೂ ರೇವ್ಗಳು ಮಾಡ್ತಾರೆ, ಸಖತ್ ಖುಷಿ ಆಗ್ಬಿಟ್ಟಿದೆ. ಸೊ ಅವರು ವಿಡಿಯೋ ಹಿಡಿತಾರಂತೆ ಕ್ಲೀನಾಗೆ. ಕಮಾನ್ ಬಾಯ್ಸ್, ಲೆಟ್ಸ್ ಗೋ. 2 lanes ಮಾಡಿಕೊಂಡು ಹಿಂದೆಗಡೆ ಹೋಯ್ತಾ ಇರಬೇಕು. 2 lanes. ಹಿಂದೆಗಡೆ ಬೇರೆ ಒಂದು ದೊಡ್ಡ ಲಾರಿ ಬರ್ತಿದೆ ನೋಡಿ. ನನ್ನ ಟೆನ್ಷನ್ ನೋಡಿ, ಹಿಂದೆಗಡೆ ಕಾರ್ಗಳು ಬರ್ತಿದೆ, ಲಾರಿಗಳು ಬರ್ತಿದೆ ಅಂತ ಅಂದ್ಬಿಟ್ಟು. ಮೇಲೆ ಗಾಡಿಗಳು ಕೇಳಲೇಬೇಡಿ. ವಾವ್, ಐ ಮೀನ್ ಐ ಆಮ್ ಜಸ್ಟ್ ಇನ್ ಲವ್. ಸೊ ಮುಂದೆಗಡೆ ಎಲ್ಲ ನೋಡಿದಿರ ಅಂದರೆ ಗಾಡಿಗಳು, ಕಾರ್ಗಳು ಇಷ್ಟೇ. ಅವ್ರು ವಿಡಿಯೋ ಮಾಡ್ತಾ ಇದ್ದಾರೆ, ಕೂಲಾರ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಪಾಪ ಸಖತ್ ರೆಸ್ಪೆಕ್ಟ್ ಕೊಟ್ಟರು ಬೈಕರ್ಸ್ಗೆ ಅಂತ ಅಂದಿದ ತಕ್ಷಣ ಟೀ ಕಾಫಿ ಎಲ್ಲ ಕೊಟ್ಟರು, ಬಿಸ್ಕೆಟ್ಸು ಇವೆಲ್ಲ. ಸೊ ನೀವು ಹಂಪಿ ಕಡೆಗೆ ಹೋಗ್ಬೇಕಾದ್ರೆ ನಿಮಗೆ ತಿನ್ನಬೇಕು ಅಂತ ಅಂದರೆ ನಿಮಗೆ ಎಲ್ಲಿ ಬರಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಇವಾಗ ನನಗೊಂದ್ಸರಿ ಸ್ಪೀಡ್ ಹೊಡಿಬೇಕನ್ಸಿದೆ ಗುರು. ಖಾಲಿ ರೋಡ್ ಬೇರೆ, ನನಗೆ ಫಸ್ಟೇ ತಡಿಯೋಕ್ಕಾಗೋದಿಲ್ಲ. ಈ ಥರ ರೋಡ್ನೆಲ್ಲ ನೋಡಿದಾಗ ನೀವು ಅನ್ಕೊತಿರ್ತೀರ. ಸೊ ಒಂದೇ ಸರಿ ಹೋಗ್ಬಿಡ್ಬೇಕು ಅಂತ ಅನ್ಸುತ್ತೆ ಫಾಸ್ಟಾಗೆ. ಫ್ಯಾನ್ ಇಯರ್ಸ್ ಹಾಕ್ಕೊಂಡು ಚಚ್ಚುತ್ತವ್ರೆ ಹೋಗಿ. ರೋಡೆಲ್ಲ ನಮ್ಮದೇ ಸೌಂಡ್ಸು.
ಹಂಪಿಗೆ ಇನ್ನೊಂದು 70 ಕಿಲೋಮೀಟ್ರ್ ಇದೆ. ಸಕ್ಕದಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಐ ಮೀನ್ ಬೆಳಗ್ಗೆ 5:30ಗೆ ಬಿಟ್ರು ಇವಾಗ ಟೈಮು 12:30 ಆಗಿದೆ. ಸೊ ಆಲ್ಮೋಸ್ಟ್ ಹಾಫ್ ಆನ್ ಅವರ್ಗೆ ಮೇಲೆ ಹೋಟ್ಲಲ್ಲಿ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಂಟರ್ಸೆಪ್ಟರ್ ಅನ್ಕೊಂಡು ನಾನು ಸೈಕ್ ಆಗಿಬಿಟ್ಟೆ ಸ್ನೇಹಿತರೆ. ಸ್ಪೀಡಾಗಿ ಹೋಗ್ತಾ ಇದ್ದವ್ನು ಫುಲ್ ಸ್ಲೋ ಮಾಡೋ 90ಗೆ ಇಳಿಸ್ಬಿಟ್ಟೆ ಒಂದೇ ಸಲ. ಕ್ರೇಜಿ, ಒಂಥರ ಕಾಮಿಡಿ ಅನ್ನಿಸ್ಬಿಡ್ತು ಒಂದೊಂದು ಸಾರಿ ಆ ಥರ ಇದಾದಾಗ. ಸೊ ಒಂದು ವೇಳೆ ನೀವೇನಾದರೂ ನನ್ನ ಚಾನಲಲ್ಲಿ ಹೊಸ ವ್ಯೂವರ್ ಆಗಿದ್ರೆ ಡೆಫಿನೆಟಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಎಲ್ಲ ಪೈಲಟ್ಸು ಅವ್ರವ್ರ ಏರೋಪ್ಲೈನ್ಗಳನ್ನ ಓಡಿಸ್ಕೊಂಡು ಪೀಸ್ಫುಲ್ಲಾಗಿ ಹೋಗ್ತಿದ್ದಾರೆ. ಕೆಲವೊಬ್ರು ಮಾತ್ರ ಜೆಟ್ನ ಹೆಂಗೆ ಓಡಿಸೋದು ಅಂತ ಡಿಸ್ಕ್ರೈಬ್ ಮಾಡ್ತಿದ್ದಾರೆ, ಅದರಲ್ಲಿ ನಾನು ಒಬ್ಬ. ಸೊ ನಿಮಗೆ ಜೆಟ್ ಓಡಿಸ್ಬೇಕಂದ್ರೆ ಏನೇನು ಬೇಕು? ಫಸ್ಟು ಜೆಟ್ ಬೇಕು, ಆಮೇಲೆ ಜೆಟ್ಟಿಗೆ ಬೇಕಾಗಿರೋ ಗೇರ್ ಬೇಕು, ಅಂದರೆ ಗ್ಲೌಸು, ಜಾಕೆಟು, ನೀ ಪ್ಯಾಡ್ಸು, ಬೂಟ್ಸು, ತಲೆಗೆ ಇಂಪಾರ್ಟೆಂಟು ಹೆಲ್ಮೆಟ್ ಬೇಕೇ ಬೇಕು. ಓ ಪಾಪ್ಸ್ ಪಟ್ 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 ಅಂತ ಹೊಡಿತೈತೆ. ಸುತ್ತಮುತ್ತ ಫುಲ್ಲು ಹಿಲ್ ಸ್ಟೇಷನ್ ಸ್ನೇಹಿತರೆ. ನೋಡಿ, ಇದೆಲ್ಲ ಐ ಥಿಂಕ್ ಸ್ಟೀಲ್ ಎಕ್ಸ್ಟ್ರಾಕ್ಷನೋ ಇಲ್ಲ ಗೋಲ್ಡ್ ಎಕ್ಸ್ಟ್ರಾಕ್ಷನೋ ಮಾಡ್ತಿರ್ತಾರೆ. ಏನೋ ಒಂದು ಫ್ಯಾಕ್ಟ್ರಿ ಒಟ್ಟಿನಲ್ಲಿ. ಓ ಮೈ ಗಾಡ್, ಸೂಪರ್ ಆಗಿದೆ ಅಲ್ಲ ನೋಡೋಕ್ಕೆ. ಶಾಕ್ ಆಗ್ಬಿಡ ಒಂದು ಸೆಕೆಂಡು. ಹತ್ತು ಕಡೆ ನೋಡ್ಬಿಡ ಅಷ್ಟೊಂದು ಟ್ರಾಫಿಕ್ ಜಾಮ ಅಂತ. ಹೌದು, ಟ್ರಾಫಿಕ್ ಜಾಮ್ ಅಲ್ಲ ಅದು, ಲಾರಿಗಳು ನಿಲ್ಲಿಸೋ ಸ್ಪಾಟ್ ಅದು. ಸೊ ಅವರೊಬ್ಬರು ಮ್ಯಾಪ್ ಹಾಕಿದ್ದಾರೆ, ಅದಕ್ಕೆ ಏನು ತಲೆ ಕೆಡಿಸ್ಕೊತಿಲ್ಲ. ಇವಾಗ ಇಲ್ಲಿಂದ ಲೆಫ್ಟ್ ಹೋಗ್ಬೇಕು. ಅವ್ರು ಯಾರು ಗೊತ್ತೋ ಇಲ್ವೋ ಗೊತ್ತಿಲ್ಲ. ಬಯ್ಯ ಬೆಂಗಳೂರು ಅಂತೆ. ಅದು ಯಾವ್ದು ಗುರು? ಅದು ಕೇಳಬೇಕಾಗಿತ್ತು. ಯಾವ್ದು ಗುರು ಬಯ್ಯ ಬೆಂಗಳೂರು ಅಂತ? ಅದೇ ರಾಯಲ್ ಎನ್ಫೀಲ್ಡು, ಹಿಮಾಲಯನ್. ರಾಜು ಗ್ರೀನ್ ಕಲರ್ ಬ್ಯಾಗ್ ಕಟ್ಟಿದ್ರು ಗೊತ್ತಾ? ರಾಜು ಅವ್ರು ತುಂಬ ಸ್ಲೋ ಆಗಿ ಓಡಿಸ್ಕೊ ಬರ್ತಿದ್ರು. ಅವ್ರು ಇನ್ನೊಬ್ರ ಜೊತೆ ಬಂದರು ಅಂತ ಅನ್ಕೊತೀನಿ. ಪೊಲೀಸ್ ಅವ್ರು ಹಿಡಿತಿಲ್ವಾ ಬ್ರೋ ಈ ಥರ ಸ್ಟಿಕ್ಕರ್ ಎಲ್ಲ ಹಾಕ್ಸಿರೋದಕ್ಕೆ? ಸಿಟಿಲಿ ಓಡಿಸೋದೇ ಇಲ್ಲ. ಓ, ಸಿಟಿಗೆ ಬೇರೆ ಗಾಡಿ ಇದೆಯಾ? ಸೂಪರ್. ಆರ್ಸಿ ಆಕ್ಟಿವಾ? ಓಕೆ, ಸೂಪರ್. ಬರೀ ಎತ್ಕೊಂಬಂದ್ರೆ ಲಾಂಗ್ ರೈಡ್ಗೆ. ಹಾಂ, ಕ್ಯಾಮ್ರಾ ಇದ್ರೆ ಬಿಡ್ತಾರೆ. ಹಾಂ, ಗೊತ್ತಾಗಿಲ್ಲ ಸರ್, 40 ಪೇಟ್ ಹಾಕಿ ಬ್ರೋ. ನಂದಕ್ಕೆ ಈ ಥರ ರೂಲ್ಸ್ ಇದೆಯಾ? ಗಾಡಿಗೆ 50ರಲ್ಲೇ ಹೋಗ್ಬೇಕು, ಕಾರ್ಗೆ 60ರಲ್ಲೇ ಹೋಗ್ಬೇಕಂತ. ನನಗೆ ಗೊತ್ತಿಲ್ಲ ಆಯ್ತಾ. 58ರಲ್ಲಿ ಹೋಗ್ಬಿಟ್ಟೆ. ಎಲ್ಲಿ? ನಾಗವರ ಹತ್ರ. ಹಿಡ್ಕೊಂಡ್ರು 1000 ರೂಪಾಯಿ ಕಟ್ಟೋವರೆಗೂ ಬಿಟ್ಟಿಲ್ಲ ಬ್ರೋ. ದುಡ್ಡೇ ಇದ್ದಿಲ್ಲ, ಕ್ರೆಡಿಟ್ ಕಾರ್ಡಲ್ಲಿ ಕಟ್ಬಿಟ್ಟೋಗಿದ್ದೀನಿ ಮುಂದಕ್ಕೆ. 50 ಬೈಕ್ಸ್ಗೆ. ಹಾಂ, ಇಲ್ಲ ಬಂದಿಲ್ಲ. ಹಾಂ, ಇದು ನಂಗೆ ಗೊತ್ತೇ ಇದ್ದಿಲ್ಲ. ಅವ್ರು ಹೇಳಿದ್ಮೇಲೆ ಗೂಗಲಲ್ಲಿ ಅಲ್ಲೇ ನಿಂತ್ಕೊಂಡು ಸರ್ಚ್ ಮಾಡಿದೆ, ಅವಾಗ ಕಾಣಿಸ್ತು. ಕೆಲವು ಕಡೆ ಮಾತ್ರ. ಹಾಂ, ರೋಡ್ ಮೈಕ್ ಅದು. ಹಾಂ ಬ್ರೋ, EMI ಅಲ್ಲಿ ತಗೊಂಡೆ. ಯಾವಾಗ? ಇದಕ್ಕಿಂತ ಮುಂಚೆ ಇನ್ನೊಂದು ಚಾನಲ್ ಇತ್ತು, ಆವಾಗ ನಾನು ತೊಗೊಂಡಿದ್ದು. ಅಂದರೆ 2-3 ಮೈಕ್ ಯೂಸ್ ಮಾಡಿದೆ ಬ್ರೋ. ಫುಲ್ಲು ವಿಂಡ್ ನಾಯ್ಸು, ಇಲ್ಲ ಅಂದರೆ ಕಟ 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 ಅಂತ ಕ್ಲಿಕ್ಕರ್ ಸೌಂಡ್ ಹೊಡಿಯೋದು, ಇದೇ ಆಗ್ತಿತ್ತು. ಅದಕ್ಕೆ ಬೇಡ, ಯಾವುದಾದ್ರು ಪ್ರೊಫೆಷ್ನಲ್ ಮೈಕ್ ನೋಡೋಣ ಅಂತ ಪರ್ಪಲ್ ಪಾಂಡ ನೋಡಿದೆ, ಸಿಕ್ಕಿಲ್ಲ. ಹಾಂ, ನಾನು ತರಿಸಿದ್ದೀನಿ. ಹಾಂ, ನಾನು ಡ್ಯುಯಲ್ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ. ಹಾಂ. ಡ್ಯುಯಲ್ ಮೈಕಾ? ಹೆಂಗೆ ಬ್ರೋ ಅದು? ಹೆಂಗದು ಡ್ಯುಯಲ್ ಮೈಕ್? ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಸ್ಪೀಕರ್ಗೆ. ಓಕೆ. ಹಾಂ, ಬನ್ನಿ ಹೊರಗಡೆ. ಹಾಂ, ಸೊ ಮತ್ತೆ ಎಲ್ಲ ಲೈನಪ್ ಆದ್ವಿ. ಅಲ್ಲಿಂದ ಸ್ವಲ್ಪ ನಮ್ಮ ರಾಜು ಅವರು ಸ್ಲೋ ಆಗಿ ಓಡಿಸ್ಕೊಂಬಂದರು. ಐ ಥಿಂಕ್ ಪರಿಸರನ ಫೀಲ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದುಬಿಟ್ರು ಅಂತ ಅನಿಸುತ್ತೆ. ಫಾತಿಮಾ ಚರ್ಚ್ ಹತ್ರ ನಾವು ಲೆಫ್ಟ್ ತಗೋಬೇಕು. ನಾವೇ ಲಾಸ್ಟ್. ನಮ್ದು ಆಫ್ ರೋಡಿಂಗ್ ಬೈಕಲ್ಲ, ಆದರೂ ಆಫ್ ರೋಡಿಂಗ್ ಮಾಡ್ಬೋದು. ಆದರೆ ಹಿಂದೆ ಇರೋ ಬ್ಯಾಗ್ ಒಂದು ಬೀಳ್ದಿರ ಇದ್ರೆ ಸಾಕು. ಬಟ್ಟೆ ಐತೆ ಅದರಲ್ಲಿ. ಆಮೇಲೆ ಒಂದು ಪಿಕ್ಚರಲ್ಲಿ ಐತಲ್ಲ, ಬಟ್ಟೆ ಬೇಡ ಅಂತ ಅಂದ್ಕೊಂಡು ಆ ಥರ ನಾನು ಓಡಾಡಬೇಕಾಗುತ್ತೆ ಹಂಪಿ ಫುಲ್ಲು. ಯಾವ್ದು ಗುರು ಇದು ಲೈನು? ರಿಸರ್ವಾಯರ್. ಆ್ಯಕ್ಚುಲಿ ಅಲ್ಲಿಂದ ನಾವು ನೋಡ್ಕೊಂಬಂದಿದ್ದು ಇದೇ ರಿಸರ್ವಾಯರು. ನಾನು ಡ್ರೈ ಆಗಿಬಿಟ್ಟಿದೆ ಅಂತ ಅಂದೆ. ಸೊ ಇವೆಂಚುಲಿ ಡ್ರೈ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಾವು ಇದ್ರ ಮೇಲೆ ಬರ್ತಾ ಇದ್ದೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ನೋಡಿ, ಓ ಮೈ ಗಾಡ್,
ಒಂಥರ ವ್ಯೂ ದೂರದಿಂದ ನೋಡೋದಕ್ಕೆ ಸಕ್ಕದಾಗಿ ಕಾಣುತ್ತೆ. ಹತ್ರಕ್ಕೆ ಬಂದು ನೋಡಿದ್ರೆ ಕಲ್ಲುಗಳು ಶಾರ್ಪ್ಗಿರೋದು ಯಾವಾಗ ಬಿದ್ದರೆ ಯಾವಾಗ ಮಕ್ಕ ಹೊಡೆದೋಗುತ್ತೋ ಅನ್ನೋ ಥರ ಅನಿಸುತ್ತೆ ನನಗೆ ಪರ್ಟಿಕ್ಯುಲರ್ಲಿ. ಇಲ್ಲಿ ಏನೋ ಎತ್ಕೊಂಡು ಹೋಗ್ತಾ ಇದ್ರು ಸ್ನೇಹಿತರೆ. ಇಲ್ಲಿ ನೋಡೋದಾದರೆ ಮತ್ತೆ ಏನಾದರೂ ಆ ರಿಸರ್ವಾಯರ್ ಮೇಲೆ ಏನಾದರೂ ಬರ್ತೀವೇನೋ ಗೊತ್ತಿಲ್ಲ, ನೋಡಬೇಕು. ಮೈ ಗಾಡ್, ಎವ್ರಿ ಒನ್ ಪಾರ್ಕ್ಡ್ ದೇರ್ ಬೈಕ್ಸ್ ಆ ಸೈಡ್. ಸ್ನೇಹಿತರೆ, ತುಂಗಭದ್ರಾ ಡ್ಯಾಮ್ ಮುಂದೆ ಇದ್ದೀವಿ. ಇಲ್ಲಿ ನೋಡಿ ಹಿಂದೆಗಡೆ ನೀರೆಲ್ಲ ನಾನು ಕುಡ್ಕೋಬಿಟ್ಟೆ, ದಾಹ ಆಯಿತು ಅಂತ. ಸೊ ಎಲ್ಲ ಡ್ರೈ ಆಗಿಬಿಟ್ಟಿದೆ ಇತ್ ಕಡೆ ಎರಡೂ ಸೈಡು. ಒಪ್ಕೊಳಂಗಿದ್ರೆ ಒಪ್ಕೊಳ್ಳಿ, ಬಿಡೋ ಹಂಗಿದ್ರೆ ಬಿಡಿ. ಒಟ್ನಲ್ಲಿ ನಾನು ನೀರು ಕುಡಿದ್ಬಿಟ್ಟೆ ಎಲ್ಲಾನು. ಸಿಂಪಲಾಗಿ ಹತ್ತು ಕಡೆ ನೋಡೋದಾದರೆ ರಿಸರ್ವೈರ್ ಇದೆ, ಅಲ್ಲಿ ತುಂಗಭದ್ರಾ ರಿಸರ್ವೈರು. ಇವಾಗ ರೆಸಾರ್ಟ್ ಕಡೆಗೆ ಹೋಗ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಚಿಲ್ ಹೊಡೆದು ಲಂಚ್ ಮಾಡಿ ಆಮೇಲೆ ಸನ್ಸೆಟ್ಗೆ ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಸಸ್ಪೆನ್ಸ್, ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ಹಿಂಗೆ ನೋಡ್ತಾ ಇರಿ ಕಂಟಿನ್ಯೂಯಸ್ ಆಗಿ ವೀಡಿಯೋನ ಲೈಕ್ ಮಾಡ್ತಾಯಿರಿ. ಆ್ಯಂಡ್ ಇನ್ನೂ ಚೆನ್ನಾಗಿ ವೀಡಿಯೋಸ್ ನೋಡಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಚಾನಲ್ಗೆ. ಇಲ್ಲೊಂದು ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಎಲ್ಲ ಥರ ಹುಡುಗರನ್ನೂ ನೋಡ್ಬೋದು ನೀವು. ಅಮ್ಮ 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 ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ ಪ್ರೋಗ್ರೆಸ್ಸಲ್ಲಿದೆ. ಹೆಂಗೆಂಗೋ ಹೋಯ್ತವ್ರೆ ಜನರು. ನನಗೆ ಫುಲ್ಲು ಕನ್ಫ್ಯೂಸ್ ಆಗ್ತಿದೆ, ಓಡ್ಸಕ್ಕೆ ಡೌಟ್ ಹೊಡಿತಿದೆ. ಯಾರಿಗೂ ಗುದ್ದಿರ ಇದ್ದರೆ ಸಾಕು, ರೆಸಾರ್ಟ್ಗೂ ರೀಚ್ ಆದರೆ ಸಾಕು, ಊಟ ಮಾಡಿದ್ರೆ ಸಾಕು, ಇನ್ನೆಂಥ ಅಪಘಾತ ಆಗದಿರ ಇದ್ದರೆ ಸಾಕು. ರೈಲ್ವೆ ಸ್ಟೇಷನ್ ಚಿಕ್ಕವಾಗೆಲ್ಲ ಹಂಗೆ ಕರಿತಿದ್ದು, ರೈಲ್ವೆ ಸ್ಟೇಷನ್ ಅಂತ ಕರಿಯೋಕ್ಕೆ ಬರ್ದಿರಾ ರೈಲ್ವೆ ಸ್ಟೇಷನ್ ಅಂತ ಕರಿತಿದ್ದೆ. ನೋಡ್ರಪ್ಪ, ರೋಡ್ ಈ ಥರ ಇರಬೇಕು, ಒಂದು ಸ್ವಲ್ಪ ಆದರೂ ಖಾಲಿ ಬಗೆದ್ಬಿಟ್ಟು ಎಲ್ಲ ಸೈಡೂ ಹಂಗೆ ಬಿಟ್ಬಿಡೋರೆ. ಇನ್ನು ಇಲ್ಲಿ ಸ್ವಲ್ಪ ಆಗಿತ್ತವ್ರೆ. ಅದೇನಕ್ಕೆ ಆಗಿತ್ತವ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಯಾಕಂದರೆ ರೋಡೆಲ್ಲ ಚೆನ್ನಾಗೇ ಇದೆ ಸ್ಟಿಲ್. ಏನು ಗುರು, ಹಂಪಿಯಲ್ಲಿ ಜನರೆಲ್ಲ ರೋಡ್ ಮೇಲೇ ಅವರೇ ಇಟ್ಟರು ಝೊಮ್ಯಾಟೊ ಅವ್ರಿಗಿಟ್ರು, ರೋಡ್ ಸೆಂಟ್ರಲ್ಲೇ ಹಾಕೋರು. ಇನ್ನೂ ಗಾಡಿನ ಸೈಡಿಗೆ ತೆಗಿದ್ದೀರಾ? ಸ್ಯಾಡ್ ಮ್ಯಾನ್. ಟಚ್ ಆಗೋಯ್ತು ಬೇಬಿ, ಸಾರಿ ಅಂತ ಅವ್ನು ಬೈತಿದ್ದ. ಇವನು ಲಿಪ್ ಲಾಕ್ ಮಾಡ್ಬೇಕಂತೂ ಬೇಬಿ ನಿನ್ನ ಗಾಡಿನ ಅಂತ ಇವನು ಬೈತಿದ್ದ. ನಾನು ಹಾಕ್ಲಾ? ಹಾಂ. ಏನು ಗುರು, ಎಲ್ಲರೂ ಹಿಂಗೆ ನೋಡ್ತವ್ರು ನಮ್ಮನ್ನು ತಿನ್ಕೊಳೋ ಥರ. ಹಾಂ ಲಾಸ್ಟಲ್ಲಿ ಕಳಿಸಿದಾರಲ್ಲ ಲಿಂಕು, ಬಿಡಿ ಬ್ರೋ ನಾನು ಹಾಕ್ತೀನಿ. ನೀವು ಬೇರೆ ಈ ಫೋನ್ ಹಾಕ್ಕೊಂಡಿದ್ದೀರಲ್ಲ. ಹೋಟೆಲ್ ಅಲ್ಲ, ನೋಯ್ಕಾ ಹಂಪಿ. ಮುಂಚೆ ರೈಟ್ ತಗೋಬೇಕು. ಹಾಂ, ಗೂಗಲ್ ಮ್ಯಾಪ್ ಮುಂಚೆ ರ್ಯಾಂಕ್ ತೋರಿಸುತ್ತಂತೆ, ಬ್ರಿಡ್ಜ್ಗಿಂತ ಮುಂಚೆ ರೈಟು. ಸೊ ನಮ್ಮ ಗಿರಿಯವರು ಬ್ರಿಡ್ಜ್ಗಿಂತ ಮುಂಚೆ ನಾವು ರೈಟ್ ತೊಗೊಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇವಾಗ ಬ್ರಿಡ್ಜ್ಗಿಂತ ಮುಂಚೆನೇ ರೈಟ್ ತೊಗೊಬಿಡೋಣ. ಇದು ರೈಟ್ ಸೈಡ್ ಹೋದರೆ ಹೆರಿಟೇಜ್ ರೆಸಾರ್ಟ್ಗೆ ಹಂಪಿನಂತೆ. ಇವಾಗ ನಾವು ಹೋಗ್ಬೇಕಾಗಿರೋದು ಬಂದುಬಿಟ್ಟು, ನನಗೂ ಆ ಥರ ಸೌಂಡ್ ಬೇಕು ಅನ್ನಿಸ್ತಿದೆ ಗುರು ಗಾಡಿಯಲ್ಲಿ. ಹೇಳಿ, ನನಗಂತೂ ಸಕ್ಕತ್ ಇಷ್ಟ ನೋಡಿ, ಆ ಥರ ಸೌಂಡ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ದರೆ ಸಖತ್ ಖುಷಿ ಆಗುತ್ತೆ. ಆದರೆ ಆ ಗಾಡಿ ಕೊಡೋ ಅಷ್ಟು ಕಂಫರ್ಟ್ ಈ ಗಾಡಿ ಕೊಡೋಲ್ಲ. ಬಟ್ ಇವತ್ತು ಏನೋ ಗೊತ್ತಿಲ್ಲ, ಹಿಂದೆ ಬ್ಯಾಗ್ ಇಕ್ಕಿರೋದಕ್ಕೇನೋ ಸಪೋರ್ಟ್ಗೆ. ಓಹಾ, ಏನು ಕ್ರೇಜಿ ಆಗಿದೆ ಸ್ನೇಹಿತರೆ. ಅಬ್ಬಬ್ಬಬ್ಬಬ್ಬಬ್ಬ, ಒಂಥರ ಲವ್ ಆಗ್ತಿದೆ ನೋಡಿ. ನೀರೆಲ್ಲ ಎಷ್ಟು ಕ್ಲೀನಾಗಿ ಹರ್ಕೊಂಡು ಹೋಗ್ತಾ ಇದೆ. ಐ ಮೀನ್ ಆಬ್ವಿಯಸ್ಲಿ ಕ್ಲೀನಾಗೆ ಹರ್ಕೊಂಡು ಹೋಗುತ್ತೆ. ಏನು ಹೇಳ್ತಾ ಇದ್ದೀನಿ ಹೇಳಿ. ಒಂಥರ ಸಖತ್ ವ್ಯೂ ಸ್ನೇಹಿತರೆ. ನೀವೆಲ್ಲ ಇಲ್ಲಿಗೆ ಬಂದಿಲ್ಲ ಅಂತ ಅಂದರೆ ಒಂದು ಸಾರಿ ಆದರೂ ಬರಲೇಬೇಕು. ಈ ಥರ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಲೇಬೇಕು ನೋಡಿ. ಅಟ್ಲೀಸ್ಟ್ ಇಯರ್ಲಿ ಟ್ವೈಸ್, 6 ಮಂತ್ಸ್ಗೆ ಸರಿ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಏನಿಲ್ಲ, ನಾನು ನಿಮ್ಗೆ ಬಜೆಟ್ ಕಾಸ್ಟು ಎಲ್ಲ ಹೇಳ್ತೀನಿ. ನೀವು ಹೆಂಗೆ ಬೇಕಾಗಿದ್ರೆ ಬನ್ನಿ, ಗೈಡ್ ತಗೊಳ್ಳಿ, ಗೈಡ್ ತಗೊಬೇಡಿ. ಬೇಸಿಸ್ ಆನ್ ಎವ್ರಿಥಿಂಗ್ ನಾನು ನಿಮಗೆ ಒಂದು ಕಾಸ್ಟ್ ಅಂತ ಹೇಳ್ತೀನಿ. ಸೊ ನಿಮ್ಮ ಕೈಯಲ್ಲಿ ಅಡ್ಜಸ್ಟ್ ಮಾಡೋಕೆ ಆಗೇ ಆಗುತ್ತೆ 100%. ಬಂದುಬಿಡು, ನೀವು ಆರಾಮಾಗಿ ಹಂಪಿನ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು.
ಬಾಬಾ ಹೇಸ ಇವಾಗೆ ಬಂದ್ರಾ? ಓಕೆ, ಮಾರ್ವಲಸ್. ಇದೇ ಆಫ್ ರೋಡ್ ಇವತ್ತು. ಹಾಂ, ಇಷ್ಟೇ ಆಫ್ ರೋಡ್ ಆಗಿದ್ದು. ಅಲ್ಲಿ ಫಾಸ್ಟಾಗಿ ಬಂದರೆ ಸ್ಕಿಡ್ ಹೊಡೆದು ನೀರು ಹೊರಡೆ ಹೋಗ್ಬಿಡ್ತೀವಿ. ಅಲ್ಲ, ಸ್ಟ್ರೈಟ್ಗಿದೆ ರೋಡು ಅಂತ ಅಂದ್ಕೊಂಡ್ರೆ. ಓ ಮೈ ಗಾಡ್, ಸುಸ್ತಾಗ್ಬಿಟ್ಟಿದೆ ಬ್ರೋ. ಆರಾಮ ನೀವು? ಹೆಲ್ಮೆಟ್ ಬಿಚ್ಚಾಕ್ಬೇಕು ಫಸ್ಟು. ಮಾವಿನ ಮರಗಳು ಸ್ನೇಹಿತರೆ ಸಿಗ್ತೇನಿದ್ದಾಗ